ಒಂದು ಕಡೆ ಸುರ್ಜೇವಾಲ ಬರ್ತಾರೆ, ಇನ್ನೊಂದು ಕಡೆ ಅವರೇ ಶಾಸಕರು ಹೇಳ್ತಾರೆ ಸಂಕ್ರಾಂತಿಗೆ ಕ್ರಾಂತಿ ಆಗುತ್ತೆ ಅನ್ನೋಂಥದ್ದು. ಇದನ್ನೆಲ್ಲ ಬಿಜೆಪಿ ಹೇಗೆ ನೋಡ್ತಾ ಇದೆ? ಇಲ್ಲ, ಬಿ ಜೆ ಪಿ ವಿರೋಧ ಪಕ್ಷವಾಗಿ ನಾನು ಹೇಳಿದ್ನಲ್ಲ, ಇವತ್ತು ಅವ್ರು 5 ವರ್ಷ ಆಡಳಿತ ಮಾಡಬೇಕು ಅನ್ನುವಂಥದ್ದು ತಪ್ಪು ಮಾಡಿದಾಗ ನಾವು ಹಿಡಿಬೇಕು ಅನ್ನುವಂಥದ್ದು ಇತ್ತು. ಆದರೆ ಯಾವುದು ಕೊನೆ ವರ್ಷ ಬರಬೇಕು ಅದು 2.5 ವರ್ಷಕ್ಕೆ ಬಂದು ನಿಂತಿದೆ. ಬಿ ಜೆ ಪಿ ರಾಜಕೀಯ ಡೆವಲಪ್ಮೆಂಟನ್ನು ಭಾಳ ಕ್ಲೋಸಾಗಿ ವಾಚ್ ಮಾಡ್ತಾಯಿದೆ. ನನಗನ್ನಿಸ್ತಾ ಇದೆ ಬಿ ಜೆ ಪಿಯ ಒಟ್ಟಾರೆ ಒಂದು ಅಭಿಪ್ರಾಯ 2026ಕ್ಕೆ ಮಧ್ಯಂತರ ಚುನಾವಣೆ ಕರ್ನಾಟಕದಲ್ಲಿ ಬರ್ತದೆ. 2026 ಸರ್, ಇಷ್ಟೆಲ್ಲ ತಾವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಎಲ್ಲ ಹೋರಾಟವನ್ನು ಮಾಡ್ತಾಯಿದ್ದೀರಿ ಅಂತ ಹೇಳ್ತೀರಿ ಸರ್ಕಾರ ವಿರುದ್ಧ. ತಮ್ಮ ಪಕ್ಷದಲ್ಲೇ ಈ ರೀತಿಯಾದಂಥ ಗೊಂದಲ, ಆಂತರಿಕ ಸಮಸ್ಯೆಗಳು, ಇನ್ನು ಅಧ್ಯಕ್ಷ ವಿಚಾರದಲ್ಲಿ ಪದೇ ಪದೇ ಹೇಳಿಕೆಗಳು? ಇಲ್ಲ, ನಮ್ಮ ಪಕ್ಷದಲ್ಲಿ ಯಾವುದೂ ಗೊಂದಲ ಏನಿಲ್ಲ. ಈಗ ಅಧ್ಯಕ್ಷರ ಬಗ್ಗೆ ಕೇಂದ್ರ ತೀರ್ಮಾನ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಅಲ್ಲಿ ಹೇಳಿಕೆ ಆಗಿರ್ಬೋದು, ಆದರೆ ಯಾವುದೇ ರೀತಿಯ ಗೊಂದಲ ಇಲ್ಲ. ಒಂದು ಕಡೆ ಸುರ್ಜೇವಾಲ ಬರ್ತಾರೆ, ಇನ್ನೊಂದು ಕಡೆ ಅವರೇ ಶಾಸಕರು ಹೇಳ್ತಾರೆ ಸಂಕ್ರಾಂತಿಗೆ ಕ್ರಾಂತಿ ಆಗುತ್ತೆ ಅನ್ನೋಂಥದ್ದು. ಇದನ್ನೆಲ್ಲ ಬಿಜೆಪಿ ಹೇಗೆ ನೋಡ್ತಾ ಇದೆ? ಇಲ್ಲ, ಬಿ ಜೆ ಪಿ ವಿರೋಧ ಪಕ್ಷವಾಗಿ ನಾನು ಹೇಳಿದ್ನಲ್ಲ, ಇವತ್ತು ಅವ್ರು 5 ವರ್ಷ ಆಡಳಿತ ಮಾಡಬೇಕು ಅನ್ನುವಂಥದ್ದು ತಪ್ಪು ಮಾಡಿದಾಗ ನಾವು ಹಿಡಿಬೇಕು ಅನ್ನುವಂಥದ್ದು ಇತ್ತು. ಆದರೆ ಯಾವುದು ಕೊನೆ ವರ್ಷ ಬರಬೇಕು ಅದು 2.5 ವರ್ಷಕ್ಕೆ ಬಂದು ನಿಂತಿದೆ. ಬಿ ಜೆ ಪಿ ರಾಜಕೀಯ ಡೆವಲಪ್ಮೆಂಟನ್ನು ಭಾಳ ಕ್ಲೋಸಾಗಿ ವಾಚ್ ಮಾಡ್ತಾಯಿದೆ. ನನಗನ್ನಿಸ್ತಾ ಇದೆ ಬಿ ಜೆ ಪಿಯ ಒಟ್ಟಾರೆ ಒಂದು ಅಭಿಪ್ರಾಯ 2026ಕ್ಕೆ ಮಧ್ಯಂತರ ಚುನಾವಣೆ ಕರ್ನಾಟಕದಲ್ಲಿ ಬರ್ತದೆ. 2026 ಸರ್, ಇಷ್ಟೆಲ್ಲ ತಾವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಎಲ್ಲ ಹೋರಾಟವನ್ನು ಮಾಡ್ತಾಯಿದ್ದೀರಿ ಅಂತ ಹೇಳ್ತೀರಿ ಸರ್ಕಾರ ವಿರುದ್ಧ. ತಮ್ಮ ಪಕ್ಷದಲ್ಲೇ ಈ ರೀತಿಯಾದಂಥ ಗೊಂದಲ, ಆಂತರಿಕ ಸಮಸ್ಯೆಗಳು, ಇನ್ನು ಅಧ್ಯಕ್ಷ ವಿಚಾರದಲ್ಲಿ ಪದೇ ಪದೇ ಹೇಳಿಕೆಗಳು? ಇಲ್ಲ, ನಮ್ಮ ಪಕ್ಷದಲ್ಲಿ ಯಾವುದೂ ಗೊಂದಲ ಏನಿಲ್ಲ. ಈಗ ಅಧ್ಯಕ್ಷರ ಬಗ್ಗೆ ಕೇಂದ್ರ ತೀರ್ಮಾನ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಅಲ್ಲಿ ಹೇಳಿಕೆ ಆಗಿರ್ಬೋದು, ಆದರೆ ಯಾವುದೇ ರೀತಿಯ